ತಪ್ಪು ಮಾಡಿದರೆ ಸರ್ಕಾರ ತಿದ್ದಬೇಕು. ಸರ್ಕಾರನೇ ಸರಿ ಇಲ್ವಲ್ಲ, ಅವರ ಹೊಡೆದಾಟ ಬಡದಾಟನೇ ಜಾಸ್ತಿ ಆಗಿದೆ. ಇವಾಗ ನೀವು ಇದನ್ನು ನಿಂತಿದ್ದೀರಾ, ನಿಮ್ಮ ಜಾಬ್ಗೆ ಕೈ ಎತ್ಕೊಂಡು ನಾನು ಹಿಂಗೆ ಹೋಗ್ಬಿಟ್ಟು ನಾನು ಮಾಡೋ ಥರ ಗೌರ್ಮೆಂಟೇ ಮಾಡ್ತಿದೆ. ಇದ್ರ ವಿರುದ್ಧ ನಾವು 57 ರೂಪಾಯಿ ಆಗಿದೆ. ಅಂದರೆ 100% ಜಾಸ್ತಿ ಮಾಡಿದ್ದಾರೆ. ನಾವು ಇಮ್ಯಾಜಿನೇ ಮಾಡಿಲ್ಲ. ಆಲ್ಮೋಸ್ಟ್ 50% ರೈಸ್ ಮಾಡಿದ್ದಾರೆ. ಮೆಟ್ರೋಲ್ಲಿ ಮಾಡಿರ್ತಕ್ಕಂಥ ರೇಟು ಅವೈಜ್ಞಾನಿಕ, ದೇಶದಲ್ಲಿ ಎಲ್ಲೂ ಇಲ್ಲ. ಸೊ ಈ ಥರ ಜಾಸ್ತಿ ಅಮೌಂಟ್ ಏನು ಮಾಡೋರೆ, ಪ್ರಯಾಣಿಕರು ಏನು ಮಾಡ್ತಾರೆ ಅಂತಂದರೆ ನಾಳೆಯಿಂದ ಮೆಟ್ರೋ ಹೋಗೋದು ಬೇಡ, ನಾವು ಬೈಕಲ್ಲೇ ಮತ್ತು ನಮ್ಮದು ಓನ್ ವೆಹಿಕಲಲ್ಲೇ ಓಡಾಡೋಣ ಅಂತಾರೆ. ಅದರಿಂದ ಬೆಂಗಳೂರದು ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ. ಈಗ ಯಾರಿದೆ ರೇಟ್ ಜಾಸ್ತಿ ಮಾಡಿ? ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಆಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆಗ್ತಾ ಇದೆ. ಇವಾಗ ಇಷ್ಟೊಂದು ಜಾಸ್ತಿ ಮಾಡಿದ್ಮೇಲೆ ಮತ್ತೆ ಬಸ್ಸಿಗೆ ಹೋಗ್ಬೇಕಾಗತ್ತೆ. ಇವ್ರು ಈ ಥರ ಮಾಡಿ ಏನು ಪ್ರಯೋಜನ ಇಲ್ಲ. ಏನೋ ಒಂದು 10% ಜಾಸ್ತಿ ಆದ್ರೂ ಪರವಾಗಿಲ್ಲ, ಆದರೆ ಏಕದಮ್ 20%ರಿಂದ 50% ಈ ಥರ ಜಾಸ್ತಿ ಮಾಡಿರೋ ತುಂಬ ಓಡಾಡೋ ತುಂಬ ತೊಂದರೆ ಆಗ್ತಾ ಇದೆ. ಸ್ಟುಡಿಯೋಕ್ಕೆ ಹೋಗೋರಿಗೆ ಮತ್ತು ಸ್ಟೂಡೆಂಟ್ಗಳಿಗೆಲ್ಲ ಏನು ಕಷ್ಟ ಆಗಲ್ಲ. ಏನೋ ಕಷ್ಟ ಅಂತ ಹೇಳಿದ್ರೆ ದುಡ್ಡಿರೋರು ಕಷ್ಟ ಆಗಲ್ಲ ಸರ್, ದುಡ್ಡು ಇಲ್ದಿರೋರಿಗೆ ಕಷ್ಟ. ಜನರಿಗೇನೆ ಹೊರೆ, ಬೇರೆ ಸಂಬಳ ಜಾಸ್ತಿ ಇಲ್ಲ, ದುಡಿಮೆ ಅಂತೂ ಇಲ್ವೇ ಇಲ್ಲ. ಜನರಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ, ಬೇರೆ ಯಾರಿಗೂ ಇಲ್ಲ. 21 ಚಿಲ್ಲರೆ ಬರೋದು ಇವಾಗ 40 ರೂಪಾಯಿ ಆಗಿದೆ. ಇದು ತುಂಬ ಅನ್ಯಾಯ ಮಾಡಿದ್ದಾರೆ. ಈ ಮೆಟ್ರೋದಲ್ಲೇ ಪ್ರಯಾಣ ಮಾಡ್ತಾ ಇದ್ದೀವಿ. ಆದರೆ ನಾವು ಟಿನ್ ಫ್ಯಾಕ್ಟ್ರಿಯಿಂದ ಇಲ್ಲಿಗೆ ಬರಬೇಕಾದ್ರೆ ಮೊದಲು 27 ರೂಪಾಯಿ, 28 ರೂಪಾಯಿ 25 ಪೈಸೆ ಇತ್ತು. ಇವಾಗ ಅದೇ ರೇಟು 57 ರೂಪಾಯಿ ಆಗಿದೆ. ಅಂದರೆ 100% ಜಾಸ್ತಿ ಮಾಡಿದ್ದಾರೆ. ಇದು ಸರ್ಕಾರದವರು ಆಗಲೂ ದರೋಡೆ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರಿಗೆ ಅನುಕೂಲಕರವಾದಂಥ ವ್ಯವಹಾರ ಮಾಡ್ತಾ ಇಲ್ಲ, ಜನಸೇವೆ ಮಾಡ್ತಾ ಇಲ್ಲ, ಜನರನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಜನಗಳನ್ನು ದೂಸ್ತಾ ಇದ್ದಾರೆ. ಮಧ್ಯಮ ವರ್ಗದವರಿಗೆ, ಬಡಬಗ್ಗರಿಗಂತೂ ಭಾರಿ ಮೋಸ ಆಗ್ತಾ ಇದೆ. ಇದರಿಂದ ಭಾರಿ ಅನಾನುಕೂಲ ಆಗ್ತಾ ಇದೆ. ನಾವೇನು ಕಡಿಮೆ ಮಾಡಬೇಡಿ, ಜಾಸ್ತಿ ಮಾಡಬೇಡಿ ಅಂತ ಹೇಳೋದಿಲ್ಲ. ಏನೋ ಒಂದು 10% ಜಾಸ್ತಿ ಮಾಡಲಿ. ಅವರು ನೌಕರರಿಗೆ ಇವರಿಗೆಲ್ಲ ಸಂಬಳ ಕೊಡಬೇಕು, ವೆಚ್ಚ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು 10% ಜಾಸ್ತಿ ಮಾಡೋದರಲ್ಲಿ ಒಂದು ಅರ್ಥ ಇದೆ. ಅದಕ್ಕೆ ಬಿಟ್ಟು 100% ಜಾಸ್ತಿ ಮಾಡಿದರೆ ಇದನ್ನು ಹಗಲು ದರೋಡೆ ವಿನಃ ರಾತ್ರಿ ದರೋಡೆ ಮಾಡೋದಲ್ಲ ಅಂತ ಅನಿಸ್ತದೆ ಸರ್ ನಮಗೆ. ಮೆಟ್ರೋ ರೇಟ್ ಡಬಲ್ ಮಾಡಿದ್ದಾರೆ, ಕಾರಣ ಇನ್ನೂವರೆಗೆ ಗೊತ್ತಾಗಿಲ್ಲ ಸರ್. ಇದು ನಾವು ಸರ್ವಿಸ್ ಮಾಡೋರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾ? ಡೈರೆಕ್ಟು ರಾಜರಾಜೇಶ್ವರಿ ನಗರದಿಂದ ಇಲ್ಲಿ ಡೈಲಿ ಬರ್ತಾ ಇದ್ದೇನೆ. 28.50 ಇತ್ತು, ಈಗ 57 ಮಾಡಿಬಿಟ್ಟಿದ್ದಾರೆ. ಅಂದರೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಆಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆಗ್ತಾ ಇದೆ. ಇದು ನೀವು ರಿಯಲಿಯಾಗಿ ಯಾವುದಾದ್ರೂ ಒಂದು ಆ್ಯಕ್ಷನ್ ತೊಗೊಂಡ್ಬಿಟ್ಟು ಮೀಡಿಯಮ್ ಕ್ಲಾಸ್ ಜನರಿಗೆ ತುಂಬ ಹೆಲ್ಪ್ ಮಾಡಬೇಕಂತ ಪ್ರಾರ್ಥಿಸುತ್ತೇನೆ. ಬೇರೆ ಯಾರಿಗೆಲ್ಲ ಕಷ್ಟ ಆಗುತ್ತೆ ಈಗ ಮೆಟ್ರೋದಿಂದ ಈ ರೀತಿ ರೇಟ್ ಜಾಸ್ತಿ ಮಾಡಿದರೆ ಅಂತ? ಎಲ್ಲರಿಗೆ ಕಷ್ಟ ಆಗ್ತಾ ಇದೆ. ಸಿಟಿ ಮಾರ್ಕೆಟ್ನಲ್ಲಿ ಈಗ ಅಲ್ಲಿಂದ ಬರ್ತಾ ಇದ್ದಾರೆ ಎಲ್ಲರೂ ಬಡ ಜನ, ಅವರು ಸಹಿತ ಮೆಟ್ರೋನಲ್ಲಿ ರಾತ್ರಿಗೆ ಹೋಗ್ತಾ ಇದ್ದಾರೆ. ಅವ್ರು ಇವತ್ತಿನ ದಿವಸ ಅದನ್ನು ಬಿಟ್ಟು ಬಸ್ಸಿಗೆ ಹೋಗಬೇಕು ಅವರು. ಸೊ ಅವ್ರಿಗೂ ತೊಂದರೆ ಆಗ್ತಾಯಿದೆ, ತೊಂದರೆ ಎಲ್ಲರಿಗೂ ಆಗ್ತಾಯಿದೆ. ಸರ್ಕಾರದ ಜವಾಬ್ದಾರಿ ಏನು ಇವಾಗ? ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ ಏನು ಸರ್? ಸರ್ಕಾರ ಜವಾಬ್ದಾರಿ ತಂದೆ ತಿಳ್ಕೊಬೇಕು ಸರ್. ಗೊತ್ತಾಗ್ತಾ ಇಲ್ಲ. ಇಷ್ಟು ಸರ್ ಡಬಲ್ ಮಾಡಬೇಕು, ಏನಾದರೂ ಒಂದು ಪರ್ಸೆಂಟೇಜ್ ಮೇಲೆ ಹೆಚ್ಚಿಗೆ ಮಾಡಬೇಕಾಗಿತ್ತು. ಜಾಸ್ತಿ ಆಗಿದೆ ಸರ್, ಡಬಲ್ ಆಗಿದೆ. ಡೈರೆಕ್ಟ್ 30 ರೂಪೀಸ್ ವಿದೌಟ್ ಪಾಸ್ ರಾಜರಾಜೇಶ್ವರಿ ನಗರದಿಂದ ಮೈಸೂರು ಬ್ಯಾಂಕ್. ಈಗ ಡೈರೆಕ್ಟ್ 60 ರೂಪೀಸ್ ಮಾಡಿದ್ದಾರೆ. ತಪ್ಪು ಮಾಡಿದರೆ ಸರ್ಕಾರ ತಿದ್ದಬೇಕು. ಸರ್ಕಾರನೇ ಸರಿ ಇಲ್ವಲ್ಲ, ಅವರ ಹೊಡೆದಾಟ ಬಡದಾಟನೇ ಜಾಸ್ತಿ ಆಗಿದೆ. ಯಾರ್ದು ಒಂದು ಕಡೆ ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ, ಮಾತಾಡ್ಬೋದು. ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ಜಾಗದಲ್ಲಿ ಯಾವ ಜಾಗದಲ್ಲಿ ಕೂತ್ಕೊಳ್ಳೋ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಯಾರು ಇಲ್ಲಿ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತಲ್ಲ, ಇಂಡಿಯಾದಲ್ಲೇ. ಈಗ ಯಾರಿದೆ ರೇಟ್ ಜಾಸ್ತಿ ಮಾಡಿ? ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟು. ಯಾರು ಇದನ್ನು ಈಗ ಕಮ್ಮಿ ಮಾಡಬೇಕು? ಪ್ರಧಾನಮಂತ್ರಿನೇ ಕಮ್ಮಿ ಮಾಡಬೇಕು. ಈಗ ಈ ಥರ ಏಕಾಏಕಿ ರೇಟ್ ಜಾಸ್ತಿ ಮಾಡಿದರೆ ಯಾರಿಗೆ ಹೊರೆ ಆಗುತ್ತೆ? ಜನರಿಗೇನೆ ಹೊರೆ, ಬೇರೆ ಸಂಬಳ ಜಾಸ್ತಿ ಇಲ್ಲ, ದುಡಿಮೆ ಅಂತೂ ಇಲ್ವೇ ಇಲ್ಲ. ಜನರಿಗೆ ತೊಂದರೆ ಆಗ್ತಾಯಿದೆ ಅಷ್ಟೇ, ಬೇರೆ ಯಾರಿಗೂ ಇಲ್ಲ. ಇವಾಗ ಬಸ್ ದರ ಏರಿಸಿದ್ದಾರೆ ಕರ್ನಾಟಕ ಗೌರ್ಮೆಂಟ್. ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರಾದಮೇಲೆಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದು, ಏನೂ ಒಳ್ಳೆಯದಾಗಿಲ್ಲ. ಕೋವಿಡ್ ಟೈಮಲ್ಲಿ BJP ಏನು ಮಾಡಿದರು ಅದೇ ಥರ ಇದೆ. ಇವರು ಏನು ಮುಂದುವರಿಸ್ತಾ ಇಲ್ಲ. ಯಾಕೆಂದರೆ ಸಚಿವರ ಗಮನಕ್ಕೆ ಹೋಗಿಲ್ಲ ಅನ್ಕೋತೀವಿ. ರಾಮಲಿಂಗಾರೆಡ್ಡಿಯವರು ಭಾಳ ಒಳ್ಳೆಯವರು, ಆದ್ರೆ ಯಾಕೆ ಗಮನ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಎಲ್ಲೂ ಬಸ್ ಸೌಲಭ್ಯ ಇಲ್ಲ.
ಹೌದು, ಇವಾಗ ನಾವು ಕೆಲಸಕ್ಕೆ ಬರೋರು ಒಂದು 20,000 ಕೊಡ್ತಾರೆ, 25,000 ಕೊಡ್ತಾರೆ. ಅಷ್ಟು ಕೊಟ್ಟರೆ ಇದಕ್ಕೆ ಮುಂಚೆ ಮೆಟ್ರೋದೆಲ್ಲ ಕಮ್ಮಿ ಇತ್ತು ಅಲ್ವಾ. ಇಲ್ಲಿಗೆ ನಾವು ಬರೋಕ್ಕೆ ಮುಂಚೆ 35 ರೂಪಾಯಿನ ಇತ್ತು. ಈಗ 70 ರೂಪಾಯಿ ಮಾಡಿದ್ದಾರೆ, 80 ರೂಪಾಯಿ ಮಾಡಿದ್ದಾರೆ ಅಲ್ವಾ. 80 ರೂಪಾಯಿ ಮಾಡಿದ್ದಾರೆ. 80 ರೂಪಾಯಿ ಮಾಡಿದ್ದಾರೆ ಅಂದರೆ ಡಬಲ್ ಆಯಿತು. ಎಷ್ಟು 35 ರೂಪಾಯಿ ಜಾಸ್ತಿ ಆಯಿತು. ಇನ್ನು 35 ರೂಪಾಯಿ ಅಷ್ಟು ಜಾಸ್ತಿ ಕೊಟ್ಟು ನಾವು ತುಂಬ ಸಲ ತಿರುಗಾಡಬೇಕಂದ್ರೆ ತುಂಬ ಕಷ್ಟನೇ ಆಗುತ್ತೆ. ಈ ಥರ ಏನು ಮಾಡಿದ್ರು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಂದರೆ ಗೌರ್ಮೆಂಟು ಈ ಥರ ಮಾಡಿರೋದು ಜನರಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾರೆ? ಹೆಲ್ಪ್ ಇಲ್ಲ. ಅದಿನ್ನೂ ತುಂಬ ಕಷ್ಟನೇ ಕೊಡ್ತಾ ಇದ್ದಾರೆ ಜನರಿಗೆ. ಮೆಟ್ರೋದಲ್ಲಿ ಜಾಸ್ತಿ ಯಾರು ಓಡಾಡೋದು? ಈಗ ಕೆಲಸ ಮಾಡೋರೇ ಓಡಾಡೋದು. ಈಗ ಕೆಲಸ ಮಾಡೋರು ಈಗ ಸಿಟಿಗೆ ಬಂದು ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕಂದ್ರೆ ಇದಕ್ಕೆ ಮುಂಚೆ ಟ್ರಾಫಿಕ್ ಜಾಮ್ ಇತ್ತು, ಅದು ಇದು ಅಂತ ಹೇಳ್ಬಿಟ್ಟು ಕಷ್ಟಪಡ್ತಾಯಿದ್ರು. ಈಗ ನಾವು ಮಾದೇವಪುರದಿಂದ ಇಲ್ಲಿಗೆ ಬರಬೇಕಂದ್ರೆ 1 hour 1.5 hour ಹಂಗೆ ಆಗ್ತಾಯಿತ್ತು ಬಸ್ಸಾಗ. ಇವಾಗ ಅಂದರೆ ಒಂದು 1/2 hour ಇಲ್ಲಾಂದರೆ 20-25 minutes ಆಗ್ತಾಯಿತ್ತು, ಅಷ್ಟೇ ಆಗ್ತಾಯಿದ್ದು. ಇವಾಗ ಇಷ್ಟೊಂದು ಜಾಸ್ತಿ ಮಾಡಿದ್ಮೇಲೆ ಮತ್ತೆ ಬಸ್ಸಿಗೆ ಹೋಗ್ಬೇಕಾಗತ್ತೆ. ಇವ್ರು ಈ ಥರ ಮಾಡಿ ಏನು ಪ್ರಯೋಜನ ಇಲ್ಲ. ಕಷ್ಟ ಅಂತ ಹೇಳಿದ್ರೆ ದುಡ್ಡು ಇರೋರು ಕಷ್ಟ ಆಗಲ್ಲ ಸರ್, ದುಡ್ಡು ಇಲ್ದಿರೋರಿಗೆ ಕಷ್ಟ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳ್ತೀರಾ ಅಂತ ಹೇಳಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇದೆ ಅಲ್ವಾ, ಕಮ್ಮಿ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ಮೆಟ್ರೋ ಈಸ್ ವೆರಿ ಕನ್ವೀನಿಯೆಂಟ್, ಬಟ್ ರೇಟ್ ಮಾತ್ರ ತುಂಬಾ ಕಾಸ್ಟ್ಲಿ ಮಾಡಿದ್ದಾರೆ. ನಾವು ಇಮ್ಯಾಜಿನೇ ಮಾಡಿಲ್ಲ. ಆಲ್ಮೋಸ್ಟ್ 50% ರೈಸ್ ಮಾಡಿದ್ದಾರೆ. ಇದು ಎಲ್ರಿಗೂ ತುಂಬ ತೊಂದರೆನೇ ಆಗುತ್ತೆ ಆ್ಯಕ್ಚುಲಿ. ಸ್ವಲ್ಪ ಇನ್ ಬಿಟ್ವೀನ್ ಸ್ವಲ್ಪ ರಿಡಕ್ಷನ್ ಮಾಡಿದರೆ ಚೆನ್ನಾಗಿರುತ್ತಿತ್ತು ಅನಿಸ್ತಿದೆ. ತುಂಬ ತೊಂದರೆ ಆಗೋದು ರೇಟ್ ಜಾಸ್ತಿ ಮಾಡಿದರೆ? ಇದು ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತಲ್ವಾ. ನಾವು ಸೌತ್ ಇಂಡಿಯಿಂದ ಇಲ್ಲಿಗೆ ಬರ್ತಿದ್ವಿ, ನಾವು ಡೈಲಿ ಬರಬೇಕಾಗುತ್ತೆ. 21 ಚಿಲ್ಲರೆ ಬರೋದು ಇವಾಗ 40 ರೂಪಾಯಿ ಆಗಿದೆ. ಇದು ತುಂಬ ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಒಂಥರ ಬಡವರಿಗೆ ಎಲ್ಲದೂ ನಾವು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ದೆ, ಹಿಂದೆ ಬಾಗಿಲಿಂದ ಈ ಥರ ದುಡ್ಡು ತಗೊಳ್ತಾ ಇದ್ದಾರೆ. ಇದು ಬಡಬಗ್ಗರಿಗೆ ತುಂಬ ಅನ್ಯಾಯ ಆಗುತ್ತೆ. ಡೈಲಿ ಬಂದೋಗೋರಿಗೆ ಭಾಳ ನಷ್ಟ ಆಗುತ್ತೆ. ಇದಕ್ಕೆ ಕ್ರಮ ತಗೊಂಡು ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ. ಸರ್ಕಾರ ಅಂತೂ ಯಾವುದೇ ಸರಿಯಾಗಿ ನೋಡ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾವ ಸರ್ಕಾರ? ಇವಾಗ ಇರೋ ಸರ್ಕಾರ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟೂ ಅನ್ಯಾಯ ಮಾಡ್ತಾ ಇದೆ. ಇವಾಗ ಬಸ್ಸಲ್ಲಿ ಫ್ರೀ ಅಂತಾರೆ, ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ನೀರಿನ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲ ಥರ ತೊಂದರೆ ಕೊಡ್ತಾ ಇದ್ದಾರೆ. ಆಗಲಿ ಯಾವುದೂ ಅನುಕೂಲ ಮಾಡ್ತಾ ಇಲ್ಲ. ಇದು ತುಂಬ ಬಡಬಗ್ಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ 10 ರೂಪಾಯಿ ಇದ್ದರೆ 20 ರೂಪಾಯಿ ಮಾಡೋರೆ, 20 ರೂಪಾಯಿ ಇದ್ದರೆ 40 ಮಾಡೋರೆ, 40 ಇದ್ದರೆ 80 ಮಾಡೋರೆ. ಸೊ ಈ ಥರ ಜಾಸ್ತಿ ಅಮೌಂಟ್ ಏನು ಮಾಡೋರೆ. ಪ್ರಯಾಣಿಕರು ಏನು ಮಾಡ್ತಾರೆ ಅಂತಂದರೆ ನಾಳೆಯಿಂದ ಮೆಟ್ರೋ ಹೋಗೋದು ಬೇಡ, ನಾವು ಬೈಕಲ್ಲೇ ಮತ್ತು ನಮ್ಮದು ಓನ್ ವೆಹಿಕಲಲ್ಲೇ ಓಡಾಡೋಣ ಅಂತಾರೆ. ಅದರಿಂದ ಬೆಂಗಳೂರದು ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ ಮತ್ತು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಬಗ್ಗೆ ಸರ್ಕಾರ ನೀಟಾಗಿ ಚಿಂತನೆ ಮಾಡಿ ಸೊ ಸಾರ್ವಜನಿಕರು ಓಡಾಡೋ ಅಂಥ ಏನು ಇದು ಮೆಟ್ರೋ ಇದೆ ಆ ರೇಟ್ನ ತಗ್ಗಿಸ್ಬೇಕು. ಏನೋ ಒಂದು 10% 5% ಜಾಸ್ತಿ ಮಾಡಿದಿದ್ರೆ ಪಾಪ ಜನಸಾಮಾನ್ಯರಿಗೂ ಏನೂ ತೊಂದರೆ ಆಗ್ತಿರಲಿಲ್ಲ. ಬಟ್ ಏಕಾಏಕಿ 1 to ಡಬಲ್ ಮಾಡಿರೋದ್ರಿಂದ ಜನಗಳು ಡೈವರ್ಟ್ ಆಗ್ತಾರೆ. ಅಲ್ಲ, ಇವಾಗ ಎಲ್ಲರೂ ಬೈಕಲ್ಲಿ ಓಡಾಡಿದರೆ ಪೆಟ್ರೋಲ್ಗೆ ಕಮ್ಮಿ ಇದೆಯಾ? ಪೆಟ್ರೋಲ್ ಏನು ಕಮ್ಮಿ ಇಲ್ಲ ಸರ್, ಅದು ಜಾಸ್ತಿ ಇದೆ. ಬಟ್ ಏನಂದರೆ ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ಯೋಚನೆ ಮಾಡಬೇಕು. ವಾಯುಮಾಲಿನ್ಯ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಇನ್ ಟೈಮಿಗೆ ಹೋಗೋದಕ್ಕಾಗಲ್ಲ, ಕೆಲಸಗಳು ರೀಚ್ ಇದು ಕೆಲಸಕ್ಕೆ ಹೋಗೋದಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಈಗ ಮಾಡಿರೋವಂಥ ಏನು ರೇಟ್ ಇದೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಿ ಅಂತ ಈ ಸರ್ಕಾರನ ಬೇಡ್ಕೊತೀನಿ. ಮೆಟ್ರೋಲ್ಲಿ ಮಾಡಿರ್ತಕ್ಕಂಥ ರೇಟು ಅವೈಜ್ಞಾನಿಕ, ದೇಶದಲ್ಲಿ ಎಲ್ಲೂ ಇಲ್ಲ. ಸರ್ಕಾರದವರು ಸೆಂಟ್ರಲ್ ಮೆಟ್ರೋಪಾಲಿಟನ್ ರೈಲ್ ಕಾರ್ಪೊರೇಷನ್ ಅವ್ರದ್ದು ಗಮನ ಹರಿಸಿಂತಾರೆ. ಸೆಂಟ್ರಲ್ ಮಿನಿಸ್ಟರ್ ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂಥೇಳಿ ಈಗ ಹೇಳಿರ್ತಕ್ಕಂಥ 46% ಅಲ್ಲ 58% ಬೆಲೆ ಜಾಸ್ತಿ ಆಗ್ತದೆ. ಬಹಳ ತೊಂದರೆ ಆಗ್ತದೆ. ಬರ್ತಾ ಬರ್ತಾ ರೈಡರ್ಶಿಪ್ ಕಡಿಮೆ ಆಗ್ತದೆ. BTSಗಿಂತ ರೇಟ್ ಜಾಸ್ತಿ ಆಯಿತು. ರೈಲ್ವೇಸ್ ಇರ್ತಕ್ಕಂಥದ್ದು ಜನಗಳಿಗೆ ಅನುಕೂಲಕ್ಕೋಸ್ಕರ ತಪ್ಪ, ಬೇರೆ ಜಾಸ್ತಿ ಮಾಡಿ ರೂಟಿ ಹೊಡೆಯೋದಕ್ಕಂತ ಅಲ್ಲ ಅಂತ. ಅದರಿಂದ ಮಾಡಿರ್ತಕ್ಕಂಥದ್ದು ತಕ್ಷಣ ಈ ಬೆಲೆ ಏರಿಕೆಯನ್ನು ಹಿಂಪಡಿಬೇಕು ಅಂತ ಪ್ರಾರ್ಥನೆ. ಡೈಲಿ ಓಡಾಡೋವಂಥ ಪ್ಯಾಸೆಂಜರ್ಗಳಿಗೆ, ಈ ಡೈಲಿ ಲೇಬರ್ಸ್ ಅಂತ ಯಾರು ಓಡಾಡ್ತಾರೆ ಅವ್ರಿಗೆ ಈ BMTC ಅಲ್ಲಿ ಓಡಾಡೋದು ತಪ್ಪುತ್ತೆ, ನನ್ನ ಟೈಮ್ ಸೇವ್ ಆಗುತ್ತೆ ಅಂತ ಹೋಗ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಬರ್ಡನ್ ಇದೆ. 40% 47% ಇನ್ಕ್ರೀಸ್ ದ ಮೆಟ್ರೋ ಪ್ರೈಸ್. ಅದು ಇವರು ಲೂಟಿ ಹೊಡಿತಿದ್ದಾರೆ ಆ್ಯಕ್ಚುಲಿ. ಅದು
ಬೇರೆ ಎಲ್ಲನೂ ಭ್ರಷ್ಟಾಚಾರ ತಡೆಯುವಂಥದ್ದು ಬೇರೆವೆಲ್ಲ ಇದ್ದಾವೆ. ಬಟ್ ಜನರ ಮೇಲೆ ಕೈಗೆ ಜೋಬ್ಗೆ ನೇರವಾಗಿ ಕೈಗೆ ಆಗಿಬಿಟ್ಟು ತೊಗೊತಿದ್ದಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಆ ಥರದ್ದು ಬಿಟ್ಟು ಇವಾಗ ನೀವು ಇದನ್ನು ನಿಂತಿದ್ದೀರಾ, ನಿಮ್ಮ ಜೋಬ್ಗೆ ಕೈ ಎತ್ಕೊಂಡು ನಾನು ಹಿಂಗೆ ಹೋಗ್ಬಿಟ್ಟು ನಾನು ಮಾಡೋ ಥರ ಗೌರ್ಮೆಂಟೇ ಮಾಡ್ತಿದೆ. ಇದ್ರ ವಿರುದ್ಧ ನಾವು ಅದನ್ನು ಎತ್ತಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡ್ತೀವಿ. ಓಕೆ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಜನಸಾಮಾನ್ಯರಿಗೆ ಏನೂ ಇಲ್ಲ, ಏನು ಕಷ್ಟ ಇಲ್ಲ. ಯಾಕೆಂದರೆ ಎಲ್ಲ ಬೆಲೆ ಜಾಸ್ತಿ ಆಗಿದ್ದಾಗ ಇದೊಂದು ಕಡಿಮೆ ಮಾಡಬೇಕು ಅಂದರೆ ಅದು ಅರ್ಥವಿಲ್ಲದೆ ಇರೋ ಮಾತು. ಈಗ ಮಾಡಿರೋದು ಏನು ತೊಂದರೆ ಏನಿಲ್ಲ. ಇನ್ನೂ ದುಡಿಯೋಕ್ಕೆ ಹೋಗುವವರಿಗೆ ಮತ್ತು ಸ್ಟೂಡೆಂಟ್ಗಳಿಗೆಲ್ಲ ಏನು ಕಷ್ಟ ಆಗಲ್ಲ. ಏನು ಸ್ಟೂಡೆಂಟ್ಗಳಿಗೆ ಬೇಕಾದರೆ ಪಾಸ್ ಗೀಸ್ ಕೊಡ್ಬೋದು, ಮಾಡ್ಬೋದು. ಅದು ಅದಕ್ಕೇನು ಮಾಡೋಕ್ಕಾಗಲ್ಲ. ಎಲ್ಲ ಏನು ತೊಂದರೆ ಏನಿಲ್ಲ, ಮಾಡೋ ತಪ್ಪೇನಿಲ್ಲ. ಕನಕಪುರ ರೋಡಿಂದ ಬಂದೆ. ಮೊದಲು 38 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗ್ತಾಯಿದೆ. ತುಂಬ ಜಾಸ್ತಿ ಆಗಿದೆ ಮೆಟ್ರೋ ರೇಟು. ಏನೋ ಒಂದು 10% ಜಾಸ್ತಿ ಆದರೂ ಪರವಾಗಿಲ್ಲ. ಆದರೆ ಏಕ್ದಮ್ 20%ರಿಂದ 50% ಈ ಥರ ಜಾಸ್ತಿ ಮಾಡಿರೋ ತುಂಬ ಓಡಾಡೋ ತುಂಬ ತೊಂದರೆ ಆಗ್ತಾಯಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.